ಇಲ್ಲಿಯವರೆಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಜಿ ದೇಶಪಾಂಡೆ ಅವರಿಗೆ ಈ ದೇಶದೊಳಗೆ ರೈತ ಬೆಳೆದಂಥ ಯಾವ ಬೆಳೆಗೂ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಈ ಕಬ್ಬಿಂದ ಬೆಲೆದ ತಗೊಳ್ರಿ, ಈಗ ಸಕ್ಕರೆ ಕಾರ್ಖಾನೆಗಳಿಗೆ ಸಕ್ಕರೆ ಮತ್ತು ಬೈ ಪ್ರಾಡಕ್ಟ್ ಅವರು ಇಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ, ಮತ್ತೊಂದು ಕೋ ಜನರೇಷನ್ ಮಾಡ್ತಾರೆ, ಎಲ್ಲದರ ಮುಖಾಂತರ ದುಡ್ಡು ಕಳಿಸ್ತಾರೆ. ಈ ದುಡ್ಡಿನೊಳಗೂ ರೈತರದ್ದು ಏನಾರು ಬಾಲದಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಕಬ್ಬಿಗೆ 3,500 ರೇಟ್ ಕೊಡ್ತಾರೆ. ನಮ್ಮ ಕರ್ನಾಟಕದ ಕಾರ್ಖಾನೆಗಳಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಇದನ್ನು ಕೊಡಲೇಬೇಕು ಅಂತ ರೈತರದ್ದು ಆಗ್ರಹ ಇದೆ. ಮತ್ತು ಇನ್ನೊಂದು ಸಂಗತಿ ಇದೆ, ಈ ದೇಶದೊಳಗೆ ಒಬ್ಬ ಕಾರ್ಖಾನೆ ಮನುಷ್ಯ ಯಾವುದಾರ ಒಂದು ಕಾರ್ ತೊಗೊಂಡ್ರೆ ಅವ್ನು ಕಾರ್ ನಿರ್ಮಾಣ ಮಾಡಿದವ ಕಾರಿನ ರೇಟ್ ಕಾರ್ಖಾನೆದವ ನಡೆಸ್ತಾನೆ. ಅವ್ನು ಯಾವ ತೊಗೊಳವಲ್ಲ. ನಾ 10 ಲಕ್ಷ ಕಾರ್ ಕೊಡಂತೀನಿ ಕೊಡ್ತಾರೆ, ನಾವು ಕಾರ್ ಅವ್ನು ಫಿಕ್ಸ್ ಮಾಡಿರ್ತಾನೆ 15 ಲಕ್ಷ, ಅದಕ್ಕೆ ಕೇಳ್ತಾನೆ. ಅಂದ್ರೆ ನಾವು ರೈತರು ಬೆಳೆದ ಕಬ್ಬಿಗೆ ಮಾತ್ರ ರೇಟ್ ಯಾರು ಫಿಕ್ಸ್ ಮಾಡೋರು? ಅವ್ನು ತೊಗೊಳೋ ಅವ್ನು ಫಿಕ್ಸ್ ಮಾಡ್ತಾನೆ. ಇದು ದುರಂತದ. ಈ ರೀತಿ ಆಗಬಾರ್ದು. ಮತ್ತು ಈಗಿನ ಸಂದರ್ಭದೊಳಗೆ ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ, ಆಳುಗಳು ಪಗಾರ ಏನಿದೆ 500, 700, 800 ಆಳುಗಳಿಗೆ ಪಗಾರ ಕೊಟ್ಟು ಕಬ್ಬು ಬೆಳೆಸ್ತೀವಿ ನಾವು. ಇದೆಲ್ಲ ಮಾಡಿದ ನಂತರ ನೀವು 3,500 ರೇಟ್ ಕೊಟ್ಟಾಗೂ ಸಹಿತ ರೈತಗೆ ಅದಕ್ಕೆ ಹಾಕಿ ತೊರೆತು ಅದ್ರೊಳಗೆ ಲಾಭ ಉಳಿಯೋದಿಲ್ಲ. ಆದರೆ ಒಬ್ಬ ಕಾರ್ಖಾನೆಯ ವಸ್ತು ಮಾರಾಟ ಮಾಡವ ಎಷ್ಟು ಖರ್ಚು ಬರ್ತದೆ ಅದ್ರ ಮೇಲಿಂದ 25% ಫಾಯ್ದೆ ಇಟ್ಟು ಅದನ್ನು ಮಾಡ್ತಾನೆ. ಆದರೆ ಇದು ನಮ್ಮಲ್ಲಿ ಇದಾಗ್ತಾ ಇಲ್ಲ. ಆದರೆ ಇದ್ರೊಳಗೆ ನಾನು ಭಾಳ ಮುಖ್ಯವಾಗಿ ಹೇಳೋ ಸಂಖ್ಯೆ ಅಂದರೆ, ಇವತ್ತು ಕಾರ್ಖಾನೆಗೆ ಲೈಸೆನ್ಸ್ ಕೊಡೋರು ಯಾರು? ಸರ್ಕಾರ ಕಾರ್ಖಾನೆದವ್ರನ್ನ ಕರೆದ್ರು ಗಟ್ಟಿಯಾಗಿ ಇದು ಇಷ್ಟು ರೇಟ್ ಕೊಡಬೇಕಪ್ಪ ಅಂತ ಅವ್ರು ಹೇಳಿದ್ರೆ ಯಾವ ಕಾರ್ಖಾನೆ ಇಲ್ಲೊಂದು ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಕಾರ್ಖಾನೆಯವ್ರನ್ನ, ರೈತ ಪ್ರಮುಖರನ್ನು ಕರೆದು ಮಾತಾಡಿ ಇದನ್ನು ಬಗೆಹರಿಸ್ಬೇಕು. ಆದರೆ ಯಾವ ರಾಜಕೀಯಸ್ಥರಿಗೂ ಯಾವ ಮಂತ್ರಿಗಳಿಗೂ ಇದಕ್ಕೆ ಸಮಯ ಇಲ್ಲ. ಯಾಕಂದ್ರೆ ರೈತರು ಸಂಘಟಿತಿಲ್ಲ. ನಾವು ರೈತರು ಸಿಟ್ಟಾದರೆ ಏನಾಗ್ತದ, ಬಿಸಿ ಸರ್ಕಾರಕ್ಕೆ ಮುಟ್ಟಿದ್ರೆ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಳ್ತದೆ. ಆದರೆ ಒಂದು ಸಂಗತಿ ಹೇಳಿಕ್ಕೆ ಇಚ್ಛೆಪಡ್ತೀನಿ, ಈ ರೀತಿ ರೈತರ ಸಿಟ್ಟಿಗೆ ಸರ್ಕಾರ ಬಲಿಯಾದರೆ ನಾಳೆ ಈ ಸರ್ಕಾರಗಳು ಉಳಿಯೋದಿಲ್ಲ. ಈ ರೀತಿ ಆಗಬಾರ್ದು. ಈ ದೃಷ್ಟಿಯಿಂದ ರೈತರ ಹೋರಾಟಕ್ಕೆ ಇಡೀ ಸಮಾಜ ಎಲ್ಲರೂ ಬೆಂಬಲವಾಗಿ ನಿಂತದೆ. ನಾವು ಬಾಕಿ ಎಲ್ಲದರಿಂದ ಬೇಕಾದಷ್ಟು ದುಡ್ಡು ಕಳಿಸಿದ್ರು ಸಹಿತ ನೋಟು ಬಂಗಾರ ತಿನ್ಲಿಕ್ಕೆ ಬರೋಂಗಿಲ್ಲ. ಮತ್ತು ಅದಕ್ಕೆ ಜೋಳ, ಕಾಳ, ಗೋಧಿ ಇದೆಲ್ಲ ಬೇಕು. ಆದರೆ ಇದನ್ನು ಬೆಳೆಯೋ ರೈತರಿಗೆ ನಾವು ಏನೂ ಬೆಂಬಲ ಕೊಡ್ತಾ ಇಲ್ಲ. ಈಗೊಂದು ಎಲ್ಲ ಕಡೆ ಒಂದು ಗಾಡಿ ಮೇಲೆ ಬರೀತಾ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ನೇಷನ್ ಅಂತ. ಆದರೆ ಇವತ್ತು ಆ ಬ್ಯಾಕ್ ಬೋನ್ ಮುರಿಲಿಕ್ಕತ್ತಲ್ಲ. ಆ ಬ್ಯಾಕ್ ಬೋನ್ ಮುರಿತು ಅಂದರೆ ಮನುಷ್ಯ ಎದ್ದಂಗಿಲ್ಲ, ಸಮಾಜ ಎದ್ದಂಗಿಲ್ಲ. 70% ಜನ ನಮ್ಮ ದೇಶದೊಳಗೆ ರೈತರಿದ್ದಾರೆ. ರೈತರನ್ನ ಈ ರೀತಿ ನೀವು ಶೋಷಣೆ ಮಾಡಿದರೆ ರೈತರಿಗೆ ಸಮಾಜದಲ್ಲಿ ಪ್ರತಿಷ್ಠೆ ಸಿಗಲಿಲ್ಲ ಅಂದ್ರೆ, ನಾನು ಆಗಲೇ ಮಾತಾಡೋಗೂ ಹೇಳಿದೆ, ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರು ಹೆಣ್ಣು ಕೊಡ್ಲಿಕ್ಕೆ ಸಹಿತ ಕಾರಣ ಅಂದರೆ ರೈತರಿಗೆ ಪ್ರತಿಷ್ಠೆ ಇಲ್ಲ. ರೈತರನ್ನ ಮಾಡಲಿಕ್ಕೆ ಕಳೆದ ಒಂದು ವಾರದಿಂದ ಸುಮಾರು ಗುರ್ಲಾಪುರ ಕ್ರಾಸದಲ್ಲಿ ನಡೆದಿರುವಂಥ ಒಂದು ಏನಪ್ಪ ರೈತರ ಒಂದು ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾದ ಬೆಲೆ ಅವರೇನು ಭಾಳ ಕೇಳ್ತಾ ಇಲ್ಲ, 3,500 ರೂಪಾಯಿ ಕೇಳ್ತಾ ಇದ್ದಾರೆ. ಈ 3,500 ರೂಪಾಯಿ ಬೇಕಾದಂಥ ಫ್ಯಾಕ್ಟ್ರಿಗೆ ವರ್ಕೌಟ್ ಆಗ್ತದೆ. ಯಾಕಂತಂದ್ರೆ ಇದು ಇವತ್ತು ಸಕ್ಕರೆ ಅನ್ನೋದೊಂದು ಬೈ ಪ್ರಾಡಕ್ಟ್ ಆಗಿದೆ. ಅದ್ರ ಜೊತೆಗಿನ ಇಥನಾಲ್ ಮತ್ತು ಕೋ ಜನರೇಷನ್ ವಿದ್ಯುತ್ ಉತ್ಪಾದನೆ ಇವೆಲ್ಲ ಇರೋದ್ರಿಂದ ಈ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಲಾಭದಾಯಕವಾಗಿ ಅದಾವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ 3,500 ಕೇಳುವಂಥದ್ದು ಅತ್ಯಂತ ನ್ಯಾಯಯುತವಾಗಿದೆ, ಉಚಿತವಾಗಿದೆ. ಇದಕ್ಕಾಗಿ ಇಷ್ಟು ದಿವಸ ಈ ಹೋರಾಟ ನಡೆದರೂ ಸಹಿತ ಇದರ ಕಡೆ ಸರ್ಕಾರ ಆಗಲಿ, ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳು ಇಲ್ಲಿ ಗಮನ ಕೊಡದೇ ಇರುವಂಥದ್ದು, ಅವ್ರಿಗೆ ಬಂದು ಸಮಕ್ಷ ಭೇಟಿಯಾಗಿ ಅವ್ರ ಜೊತೆಗೆ ಸ್ಪಂದಿಸದೇ ಇರುವಂಥದ್ದು ಒಂದು ವಿಷಾದಕರ ಸಂಗತಿ. ಈಗ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಸಕ್ಕರೆ ಸಚಿವರನ್ನು ಒಳಗೊಂಡು ತಾವು ಈ ರಾಜ್ಯ ಮಟ್ಟದಲ್ಲಿ ಇದೇನೋ ಒಂದು ರೈತ ಅನ್ನದಾತ ಇವತ್ತು ಬೀದಿಗೆ ಬಿದ್ದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ. ಕಣ್ಣೀರು ಒರೆಸೋ ಕೆಲಸ ತಾವು ಮಾಡಬೇಕು. ನಾವು ಬೆಂಗಳೂರಲ್ಲಿ ಎಲ್ಲ ಕಾರ್ಖಾನೆಯ ಇವತ್ತು ಮಾಲೀಕರಿಗೆ ಮತ್ತು ರೈತ ಸಂಘಗಳ, ವಿವಿಧ ರೈತ ಸಂಘಗಳ ಎಲ್ಲ ಮುಖಂಡರಿಗೆ ಕರೆಸಿ ತ್ವರಿತವಾಗಿ ಒಂದು ಸಭೆಯನ್ನು ಮಾಡಿ 3,500 ರೂಪಾಯಿ ಈ ರೈತರಿಗೆ ಒಂದು ಟನ್ನಿಗೆ ಕಬ್ಬಿಗೆ ಕೊಡುವಂಥ ನಿರ್ಧಾರ ಮಾಡಿ ತಾವು ಘೋಷಣೆ ಮಾಡಿದ್ದೇ. ಆದರೆ ತಾವು ಈ ರೈತರ ಕಣ್ಣೀರು ಒರೆಸಿದಂಗೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಈ ರೀತಿ ಒಂದು ವೇಳೆ ಸಮಸ್ಯೆ ಬಗೆಹರಿದ ಹೋದರೆ ಇದು ನೀವು ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ಇವತ್ತರ ಶಾಂತ ರೀತಿಯಿಂದ ನಡೆದಿದೆ, ಮುಂದೆ ಇದು ಉಗ್ರ ಸ್ವರೂಪವನ್ನು ತಾಳಬಹುದು. ಅದಕ್ಕೆಲ್ಲ ಜವಾಬ್ದಾರಿ ಸರ್ಕಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ರೈತ ಸಂಘಕ್ಕೆ ಜಯವಾಗಲಿ. ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಹಿತ ಆಗ್ರಹ ಮಾಡ್ತೀನಿ. ಬೇಕೇ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ. ನಮ್ಮ ರೈತರು ನಮ್ಮ ದೇವತೆಯಾದಂಥ ಎಲ್ಲ ರೈತರಿಗೂ ಮನದಲ್ಲಿ ನೆನೆದು ಇದು ಹೋರಾಟ ರೈತರ ಹೋರಾಟ ಅಷ್ಟೇ ಅಲ್ಲ, ಇದು ಎಲ್ಲ ನಮ್ಮ ಜನರ ಹೋರಾಟ. ಯಾಕಂದರೆ ನಮ್ಮ ಭಾರತ ದೇಶ 90% ರೈತರನ್ನು ಅವಲಂಬಿತವಾದ ದೇಶವಾಗಿದೆ. ಇದು ರೈತರಿಂದ ನಮ್ಮ ದೇಶ. ರೈತರ ಬೆಳೆ ಬೆಳೆದರೆ ಮಾತ್ರ ನಮ್ಮ ಜೀವನ. ದಯಮಾಡಿ ಇದು ಕಬ್ಬಿನ ವಿಷಯ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಳಿಗೂ ಕಬ್ಬಿನ ಬೆಲೆ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಳಿಗೂ ನಿಗದಿತ ಬೆಲೆಯನ್ನು ಮಾಡಿ ಸರ್ಕಾರ ತನ್ನ ಮಟ್ಟದಲ್ಲಿ ಇದಕ್ಕೊಂದು ತನ್ನದೇ ಆದಂಥ ಕಾಯ್ದೆ ಹಾಗೂ ಜೀವವನ್ನು ಪಾಸ್ ಮಾಡಬೇಕು. ಪ್ರತಿ ವರ್ಷ ಹೇಗೆ ಟ್ಯಾಕ್ಸ್ ಆಗಲಿ ಮತ್ತು ಇನ್ಕ್ರಿಮೆಂಟ್ ಆಗಲಿ ಜಾಸ್ತಿ ಮಾಡ್ತಿಲ್ಲ, ಹಾಗೆ ಪ್ರತಿ ವರ್ಷ ಕಬ್ಬಿನ ದರವನ್ನು ಜಾಸ್ತಿ ಮಾಡಬೇಕು. ಮತ್ತು ರೈತರು ಕೇಳ್ತಾ ಇರೋದು 3,500 ಮಾತ್ರ. ನೀವು 5 ವರ್ಷದಿಂದ ಏನು ಬಿಲ್ ಕೊಟ್ಟಿದ್ರಲ್ಲ, ಈಗೂ ನೀವು ಅಷ್ಟು ಬಿಲ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಕಬ್ಬಿನ ಬೆಳೆಗೆ ಬೇಕಾಗುವ ಗೊಬ್ಬರ ಬೀಜ ಅದರ ರೇಟು ದುಪ್ಪಟ್ಟಾಗಿದೆ. ದಯಮಾಡಿ ಎಲ್ಲ ಸರ್ಕಾರದವರು ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ, ನಾವು ಯಾವ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ಯಾವ ಜಾತಿ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ. ನಮ್ಮ ಜಾತಿ ಧರ್ಮ ಒಂದೇ, ರೈತರ ವರ್ಗ ಒಂದೇ. ಈಗ ದಯಮಾಡಿ ಎಲ್ಲ ರೈತರಿಗೆ ನೀವು ಅವರಿಗೆ ಬೇಡುತ್ತಿರುವ 3,500 ಬೆಲೆಯನ್ನು ಕೊಡಬೇಕು. ಇನ್ನು ಮುಂದಿನ ಕಾಲದಲ್ಲಿ ನೀವು 3,500 ನಿಗದಿ ಮಾಡದಿದ್ದರೆ ನಾವು ಎಲ್ಲರೂ ಮುಖಂಡರು ಹಾಗೂ ವಕೀಲರು ಹಾಗೂ ಎಲ್ಲ ವ್ಯಾಪಾರಸ್ಥರು ಸಂಘಟಿತರು ರೈತರಿಗೆ ಬೆಂಬಲ ನೀಡಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಕೊಲ್ಲಾಪುರ ಕ್ಲಾಸ್ನಲ್ಲಿ ನನ್ನ ಹೋರಾಟ ನಡೀತಾ ಇದೆ. ಅದಕ್ಕೆ ನಾವು ರೈತರಿಗೆ ಬೆಂಬಲ ಬೆಲೆಯನ್ನು ಬೇಡ್ತಾ ಇದ್ದೀವಿ. ಒಂದು ಟನ್ಗೆ 3,500 ತಮ್ಮ ಬಿಲ್ಲನ್ನು ಕೊಡಬೇಕಂತ ನಾವು ಬೇಡ್ತಾ ಇದ್ದೀವಿ. ನಾವು ಯಾರದೇ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇಲ್ಲ. ನಮ್ಮ ಹೋರಾಟ ಒಂದೇ. ಎಲ್ಲ ರೈತರು ಇವತ್ತಿನ ದಿನ ಒಂದು 10 ಎಕರೆ ಕಬ್ಬಿದ್ರೆ ಅವನ ಹೊಲದಲ್ಲಿ 4-5 ಜನ ಸತತವಾಗಿ ದುಡಿಬೇಕಾಗ್ತದೆ. ಒಬ್ಬ ಸಣ್ಣ ರೈತ ದೊಡ್ಡ ರೈತನಲ್ಲಿ ಬಂದು ಬೆಳಿಬೇಕಾದ್ರೆ ಇವತ್ತೊಂದು 700 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಒಂದು 10 ಎಕರೆಗೆ 10 ಲಕ್ಷ ರೂಪಾಯಿ ಅವ್ರ ಲೇಬರ್ ಪೇಮೆಂಟ್ ಆಗ್ತದೆ. ಒಂದು ಎಕರೆಗೆ ಒಂದು 15 ಅಂದರೆ ಒಂದು 50 ಟನ್ ಹಿಡಿದ್ರು 500 ಟನ್ ಕಬ್ಬು ನೀವು ಕೊಡೋ ಬೆಲೆ ಏಟಾಗ್ತದೆ ಅಂದರೆ ಮುಂದೆ 15 ಲಕ್ಷ ಆಗ್ತದೆ. ಅದ್ರಾಗ ಲೇಬರ್ ಪೇಮೆಂಟೇ ಒಂದು 10 ಲಕ್ಷ ಹೋದಾಗ ನಮ್ಮ ರೈತರಿಗೆ ಏನು ಉಳಿತದೆ? ಅದ್ರ ಗೊಬ್ಬರ ತೆಗಿಬೇಕು, ಬೀಜ ತೆಗಿಬೇಕು. ನೀವು ಹತ್ರ ಒಂದು ವರ್ಷದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತೀರಾ, 100 ಫ್ಯಾಕ್ಟ್ರಿ ಮಾಲೀಕರು 100 ಕೋಟಿ ಗಟ್ಟಲೆ ಮಕ್ಕಳ ಮದುವೆಗೆ ಖರ್ಚು ಮಾಡ್ತೀರಾ. ನಮ್ಮ ರೈತರಿಗೆ ಕೊಡ್ಲಿಕ್ಕೆ ನಿಮಗೆ ಏನಾಗ್ತದೆ? ಇವತ್ತು ರೈತರು ಹೋರಾಟ, ಇವತ್ತು ರೈತ ಒತ್ತಿದರೆ ಇಲ್ಲಿ ರೈತ ಗುಡುಗಿದರೆ ವಿಧಾನಸೌಧ ನಡುವಂತ ಇವತ್ತು ಒಂದು ಹೋರಾಟ ನಮ್ಮಲ್ಲಿ ನಡೀತಾ ಇದೆ. ನಾವು ಈ ರೈತರಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತೀವಿ. ಈ ಹೋರಾಟ ಮುಗಿಯುವವರೆಗೆ ನಿರಂತರವಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಕೂಡ ಇರ್ತೀವಿ. ಮತ್ತು ಅಥಣಿಯಲ್ಲಿ ಇವತ್ತು ಒಂದು ಸರ್ಕಾರ ವೇಟ್ ಬ್ರಿಡ್ಜ್ ಅನ್ನು ಮಾಡದೇ ಇದ್ರೆ ನಾವು ಮುಂದಿನ ದಿನದಲ್ಲಿ ಹಿರಿಯರ ನೇತೃತ್ವದಲ್ಲಿ ಒಂದು ನನ್ನ ವೈಯಕ್ತಿಕ ಖರ್ಚಿನಲ್ಲಿ ಒಂದು ಎಲ್ಲರೂ ಕೂಡಿ ಅಥಣಿಯಲ್ಲಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಮತ್ತು ಎಲ್ಲ ದಾರಿಗೆ ಅನುಕೂಲವಾಗಿ ಕೊಡುವಂಥ ಒಂದು ಜಾಗವನ್ನು ನಿಗದಿ ಮಾಡಿದರೆ ನನ್ನ ಒಂದು ಸ್ವಂತ ಖರ್ಚಿನಲ್ಲಿ ಎಲ್ಲ ರೈತರ ಬೆಲೆಗಳಿಗೆ ಅಂದರೆ ಎಲ್ಲ ರೈತರ ವಸ್ತುಗಳಿಗೆ ಫ್ರೀಯಾಗಿ ಕಾಟ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ನಾನು ಇವತ್ತು ಚಾಲನೆ ಕೊಡ್ತೇನೆ. ಎಲ್ಲ ರೈತ ಮುಖಂಡರು, ಎಲ್ಲ ಸಂಘಟನೆಯವರು, ಎಲ್ಲ ಹಿರಿಯ ಮಾರ್ಗದರ್ಶಕರು, ಮಾಜಿ ಶಾಸಕರುಗಳು ನನಗೆ ಒಂದು ಮಾರ್ಗದರ್ಶನ ಮಾಡಬೇಕಂತ ಈ ಕಳಕಳಿಯಲ್ಲಿ ಮನವಿಯನ್ನ ಮಾಡ್ಕೊತೀನಿ. ಸರ್ಕಾರ ನೋಡ್ರಿ ಎಲ್ಲರೂ ಇವತ್ತ ನೋಡ್ರಿ ತೋಳೇರಿಸಿ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ರೈತರ ಕಾಲ ಮುಳ್ಳು ಮುರಿದ್ರೆ ಕಣ್ಣಾಗ ರಕ್ತ ಬರ್ತೈತೆ ಅಂತ. ಇವತ್ತು ರೈತರ ಕಣ್ಣಾಗ ರಕ್ತ ಬರ್ತಾ ಇದೆ. ಯಾರೂ ರಾಜಕಾರಣಿಗಳು ಧ್ವನಿ ಎತ್ತಾ ಇಲ್ಲ. ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲಾ ರಾಜಕಾರಣಿಗಳು ಧ್ವನಿ ಎತ್ತಿ ರೈತರಿಗೆ ಅನುಕೂಲವಾಗುವಂತ ವಿಚಾರಗಳನ್ನ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕಂತ ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೀನಿ.